ನೋವು ಎಲ್ಲಿಂದ ಬರುತ್ತದೆ ನಿಮಗೆ ಗೊತ್ತಾ? ಗಾಯವಾದ ಜಾಗದಿಂದನಾ ಅಥವಾ ಮೆದುಳಿನಿಂದನಾ? ಇನ್ನೊಂದು ಆಶ್ಚರ್ಯಕರ ವಿಷಯ ಏನೆಂದರೆ ಮೆದುಳಿಗೆ ಸ್ವತಃ ನೋವೇ ಆಗುವುದಿಲ್ಲ. ಇದರ ಹಿಂದಿರುವ ವಿಜ್ಞಾನವನ್ನು ನಾವು ಇವಾಗ ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪ್ರಾಣಾಧಾರ. ನಮ್ಮ ಮೆದುಳು ನೋವನ್ನು ಹೇಗೆ ಗುರುತಿಸುತ್ತದೆ? ನೀವು ಎಂದಾದರೂ ಯೋಚಿಸಿದ್ದೀರಾ? ಚಾಕು ತಗುಲಿದಾಗ, ಮುಳ್ಳು ಚುಚ್ಚಿದಾಗ ಅಥವಾ ಬಿಸಿ ವಸ್ತುವನ್ನು ಮುಟ್ಟಿದಾಗ ನಮಗೆ ನೋವು ಹೇಗೆ ತಿಳಿಯುತ್ತದೆ? ಆಶ್ಚರ್ಯಕರ ವಿಷಯ ಏನೆಂದರೆ ನಮ್ಮ ಮೆದುಳಿಗೆ ಸ್ವತಃ ನೋವು ಅನುಭವವಾಗುವುದಿಲ್ಲ. ಆದರೆ ದೇಹದ ಬೇರೆ ಭಾಗಗಳಿಂದ ಬರುವ ನೋವಿನ ಸಂದೇಶವನ್ನು ಅರ್ಥ ಮಾಡಿಕೊಳ್ಳುವ ಕೆಲಸವನ್ನು ಅದು ಮಾಡುತ್ತದೆ. ಹಾಗಾದರೆ ಈ ಅದ್ಭುತ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ? ಬನ್ನಿ ತಿಳಿಯೋಣ. ಮೊದಲನೆಯದಾಗಿ ನೋವಿನ ಆರಂಭ. ನಮ್ಮ ಚರ್ಮ, ಸ್ನಾಯುಗಳು, ಮೂಳೆಗಳು ಮತ್ತು ಒಳಾಂಗಗಳಲ್ಲಿ ನೋವು ಗ್ರಾಹಕಗಳು ಅಂದರೆ ಪೇಯ್ನ್ ರೆಸೆಪ್ಟರ್ಸ್ ಎಂಬ ವಿಶೇಷ ನರ ತುದಿಗಳು ಇರುತ್ತವೆ. ನೀವು ಬಿಸಿ ಪಾತ್ರೆಯನ್ನು ಮುಟ್ಟಿದಾಗ ಅಥವಾ ಗಾಯವಾದಾಗ ಇವು ಅಪಾಯವನ್ನು ಗುರುತಿಸುತ್ತವೆ. ಎರಡನೆಯದಾಗಿ ನರಗಳ ಮೂಲಕ ಸಂದೇಶ. ಈ ಗ್ರಾಹಕಗಳು ವಿದ್ಯುತ್ ಸಂಕೇತಗಳನ್ನು ನರಗಳ ಮೂಲಕ ಬೆನ್ನುಹುರಿಗೆ ಅಂದರೆ ಸ್ಪೈನಲ್ ಕಾರ್ಡ್ಗೆ ಕಳಿಸುತ್ತವೆ. ಬೆನ್ನುಹುರಿಯು ಆ ಸಂದೇಶವನ್ನು ಕ್ಷಣಾರ್ಧದಲ್ಲಿ ಮೆದುಳಿಗೆ ಕಳಿಸುತ್ತದೆ. ಮೂರನೆಯದಾಗಿ ಮೆದುಳಿನ ಕೆಲಸ. ಮೆದುಳಿನ ಹಲವು ಭಾಗಗಳು ಈ ಮಾಹಿತಿಯನ್ನು ವಿಶ್ಲೇಷಿಸುತ್ತವೆ. ಗಾಯ ಎಲ್ಲಾಗಿದೆ, ನೋವು ಎಷ್ಟು ತೀವ್ರವಾಗಿದೆ, ತಕ್ಷಣ ಕೈ ಹಿಂದಕ್ಕೆ ಎಳೆಯಬೇಕೇ ಎಂಬ ನಿರ್ಧಾರವನ್ನು ಮೆದುಳು ತೆಗೆದುಕೊಳ್ಳುತ್ತದೆ. ನಾಲ್ಕನೆಯದಾಗಿ ಕೈ ಏಕೆ ತಕ್ಷಣ ಹಿಂದಕ್ಕೆ ಹೋಗುತ್ತದೆ? ಕೆಲವು ಸಂದರ್ಭಗಳಲ್ಲಿ ನೀವು ಬಿಸಿ ವಸ್ತುವನ್ನು ಮುಟ್ಟಿದ ತಕ್ಷಣ ಕೈ ಹಿಂದಕ್ಕೆ ಹೋಗುತ್ತದೆ. ಇದನ್ನು ರಿಫ್ಲೆಕ್ಸ್ ಕ್ರಿಯಾ ಎನ್ನುತ್ತಾರೆ. ಈ ಕ್ರಿಯೆಯಲ್ಲಿ ಮೊದಲು ಬೆನ್ನುಹುರಿಯೇ ಪ್ರತಿಕ್ರಿಯೆ ನೀಡುತ್ತದೆ, ನಂತರ ಮೆದುಳಿಗೆ ಮಾಹಿತಿ ತಲುಪುತ್ತದೆ. ಇದರಿಂದ ದೇಹವು ಹೆಚ್ಚಿನ ಗಾಯದಿಂದ ರಕ್ಷಿಸಿಕೊಳ್ಳುತ್ತದೆ. ನೋವು ಏಕೆ ಮುಖ್ಯ? ನೋವು ನಮ್ಮ ದೇಹದ ಎಚ್ಚರಿಕೆಯ ವ್ಯವಸ್ಥೆಯಾಗಿದೆ. ನೋವೇ ಇಲ್ಲದಿದ್ದರೆ ಗಾಯವಾದರೂ ನಮಗೆ ಗೊತ್ತಾಗುವುದಿಲ್ಲ. ಆಗ ದೊಡ್ಡ ಹಾನಿಯಾಗುವ ಸಾಧ್ಯತೆ ಇರುತ್ತದೆ. ಅದಕ್ಕಾಗಿಯೇ ನೋವು ಅಸಹ್ಯವಾದರೂ ಅದು ನಮ್ಮನ್ನು ರಕ್ಷಿಸುವ ಒಂದು ಮುಖ್ಯ ವ್ಯವಸ್ಥೆ. ಮೆದುಳು ಸ್ವತಃ ನೋವು ಅನುಭವಿಸುತ್ತದೆಯೇ? ಇಲ್ಲ. ಮೆದುಳಿನ ಒಳಭಾಗದಲ್ಲಿ ನೋವನ್ನು ಗ್ರಹಿಸುವ ಗ್ರಾಹಕಗಳು ಇಲ್ಲ. ಅದಕ್ಕಾಗಿಯೇ ಕೆಲವು ಮೆದುಳಿನ ಶಸ್ತ್ರಚಿಕಿತ್ಸೆಗಳನ್ನು ರೋಗಿ ಎಚ್ಚರದಲ್ಲಿರುವಾಗಲೂ ಮಾಡುತ್ತಾರೆ. ಆದರೆ ಮೆದುಳನ್ನು ಸುತ್ತುವ ಪದರಗಳು ಮತ್ತು ರಕ್ತನಾಳಗಳಲ್ಲಿ ನೋವು ಗ್ರಾಹಕಗಳು ಇವೆ. ಆದ್ದರಿಂದ ತಲೆನೋವು ಉಂಟಾಗಬಹುದು. ಹೀಗಾಗಿ ಸ್ನೇಹಿತರೆ, ನಮಗೆ ನೋವು ಉಂಟಾಗುವುದು ಚರ್ಮದಿಂದಲ್ಲ, ಮೆದುಳು ಆ ಸಂದೇಶವನ್ನು ಅರ್ಥ ಮಾಡಿಕೊಂಡಾಗ. ನೋವು ನಮ್ಮ ದೇಹದ ಶತ್ರುವಲ್ಲ, ಅದು ಅಪಾಯದ ಬಗ್ಗೆ ಎಚ್ಚರಿಸುವ ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಯಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪ್ರಾಣಾಧಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.